ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಮೊದಲನೇದಾಗಿ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಏನೆಲ್ಲ ಅಂದ್ಕೊಂಡಿದ್ದೀರೋ ಅದೆಲ್ಲ ಆಗಲಿ. ಎಲ್ಲರೂ ಇರೋ ಕಷ್ಟಗಳಿಂದ ಪಾರಾಗಿ ನೆಮ್ಮದಿ ಸುಖ ಶಾಂತಿಯಿಂದ ಇರೋ ಥರ ಆಗಲಿ. ಸೊ ನೀವೆಲ್ಲ ಹೇಗೆ ದೀಪಾವಳಿ ಸೆಲೆಬ್ರೇಟ್ ಮಾಡ್ಕೊಂಡ್ರಿ, ಏನು ಚೆನ್ನಾಗಿ ಆಯಿತಾ? ಸೊ ನಮ್ಮ ಮನೆಯಲ್ಲಂತೂ ಸಿಂಪಲ್ಲಾಗಿ ಸೂಪರಾಗಿ ಖುಷಿಯಾಗಿ ತುಂಬ ನೆಮ್ಮದಿಯಿಂದ ಹಬ್ಬ ಅಂತೂ ಆಚರಣೆ ಮಾಡ್ಕೊಂಡಿದ್ವಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಹೊಸಲೆಲ್ಲ ತೊಳೆದು ಹೊಸಲು ಪೂಜೆ ಮಾಡಿಬಿಟ್ಟು ನಾನು ಕೂಡ ದೀಪಾವಳಿ ಹಬ್ಬದ ದಿವಸ ನಮಗೆ ನೋವಿದೆ ಅಲ್ವಾ, ಸೊ ಹಾಗಾಗಿನೇ ಬೇಗ ಬೇಗ ಇದು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ ಸ್ನೇಹಿತರೆ. ಸೊ ನೆನ್ನೆ ಬ್ಲೌಸ್ ಹೊಲ್ಕೊಂಡಿದ್ದು, ಅಂದರೆ ಸೋಮವಾರ ಹೊಲ್ಕೊಂಡಿದ್ದು. ಮಂಗಳವಾರ ಆ್ಯಕ್ಚುಲಿ ಸೋಮವಾರ ಮಧ್ಯಾಹ್ನದ ಮೇಲೆ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡ್ವಿ. ನನಗೆ ಆವತ್ತು ಮಾಡೋಕ್ಕಾಗಿಲ್ಲ. ಹಬ್ಬ ಸ್ಟಾರ್ಟ್ ಆಗಿದ್ದೆ ಸೋಮವಾರ ಮಧ್ಯಾಹ್ನದ ಮೇಲೆ. ಆಮೇಲೆ ಮಂಗಳವಾರ ಮಧ್ಯಾಹ್ನದಷ್ಟೊತ್ತಿಗೆ ಅಂತ ಅಂದಿದ್ರಲ್ವ. ಸೊ ಮಂಗಳವಾರ ನೆಮ್ಮದಿಯಾಗಿ ಮಾಡ್ಕೊಳ್ಳೋಣ. ಸೋಮವಾರ ನನ್ನದು ತೇಜುದು ಇಬ್ಬರದು ಸ್ಟಿಚ್ ಮಾಡಿದ್ದು. ಸೊ ಇದು ತೇಜುಗೆ ನಾನೇ ಸ್ಟಿಚ್ ಮಾಡಿರೋ ಅಂಥದ್ದು. ಒಂದು ಲಂಗ ಥರ ಮತ್ತು ಕುರ್ತಿ, ಒಂದು ಶಾರ್ಟ್ ಟಾಪ್ ಥರ ಹೊಲಿದು ರೆಡಿ ಮಾಡಿದ್ದೆ. ನೋಡಿ, ಬೆಳಗ್ಗೆ ಎದ್ದು ಇನ್ನೂ ಮಕ್ಕಳೇನು ಸ್ನಾನ ಏನೂ ಮಾಡಿರಲಿಲ್ಲ. ಸೊ ನಾನು ಕೂಡ ನೈಟ್ 1 ಗಂಟೆವರೆಗೂ ಕಜ್ಜಾಯ ಮಾಡಿ ಫುಲ್ ಆ್ಯಂಡ್ ಫುಲ್ ಡ್ರೆಸ್ ಅಂದರೆ ಡ್ರೆಸ್ ಇತ್ತು. ಸೊ ಹಾಗಾಗಿನೇ ನಾನು ಕೂಡ ಬೆಳಗ್ಗೆ ಎದ್ದು ಎಲ್ಲ ಮಾಡಿ, ಇನ್ನು ಅದಾದಮೇಲೆ ತೇಜುಗೆ ಸ್ನಾನ ಮಾಡಿಸಿ ಅವಳನ್ನೊಂಚೂರು ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸಿಂಪಲ್ಲಾಗಿ ಇದು ಮಾಡ್ತಾಯಿದ್ದೀನಿ. ಇನ್ನು ಈ ಹಬ್ಬ ನಮಗೆ ತುಂಬಾ ವಿಶೇಷ ಅಂತ ಹೇಳ್ಬೋದು. ವರ್ಷದಲ್ಲಿ ನಾವು ತುಂಬ ಚೆನ್ನಾಗಿ ಮಾಡ್ಕೊಳ್ಳೋವಂಥ ಹಬ್ಬಗಳು ಅಂತಂದರೆ ಯುಗಾದಿ ಅಂತೀವಿ, ಉಗಾದಿ ಅಂತೀವಿ. ಯುಗಾದಿ ಹಬ್ಬ, ಅದಾದಮೇಲೆ ವರಮಹಾಲಕ್ಷ್ಮಿ ಹಬ್ಬ, ಆಮೇಲೆ ಪಿತೃಪಕ್ಷಗಳು ಇದು ಮಾಡುವಂಥದ್ದು. ದಸರಾ ನಾರ್ಮಲ್ಲಾಗೆ ಮಾಡ್ತೀವಿ. ದೀಪಾವಳಿ ಹಬ್ಬ ಅಂತೂ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ಕೊತೀವಿ. ಯಾಕಂತಂದರೆ ನಮಗೆ ನಾನು ಹೇಳ್ದಂಗೆ ನೋವು ಅನ್ನೋದು ಇರುತ್ತೆ. ಇದು ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ, ಬಟ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಒಂದೊಂದು ಸೈಡ್ ಅಂತೂ ಈ ದೀಪಾವಳಿ ಹಬ್ಬದಲ್ಲಿ ಈ ಥರದ್ದೊಂದು ಆಚರಣೆ ಇರುತ್ತೆ ಅಂತ ಗೊತ್ತೇ ಇರಲ್ಲ. ಯಾಕಂತಂದರೆ ಈ ಬೆಂಗಳೂರಲ್ಲಿ ನನ್ನ ಫ್ರೆಂಡ್ಸ್ ಜೊತೆನೇ ನಾನು ಕೇಳಿದಾಗ ಅಥವಾ ಅವರು ಹೇಳೋದು ನೋಡಿದ್ರೆ ನಮಗೆ ಗೊತ್ತೇ ಇಲ್ಲ ಅನ್ನೋ ಥರ ಇರುತ್ತೆ. ಸೊ ನನಗಂತೂ ನಾನು ಲಕ್ಕಿ ಅಂತ ಹೇಳ್ಬೋದು. ಇದು ಅಮ್ಮನ ಮನೆಯಲ್ಲೂ ಇದೆ, ನನ್ನ ಹಸ್ಬೆಂಡ್ ಮನೆಯಲ್ಲೂ ಇದೆ. ಇಬ್ಬರು ಮನೆಯಲ್ಲೂ ನನಗೆ ನೋವು ಅನ್ನೋದಿದೆ. ಸುಮಾರು ನಾನು ಚಿಕ್ಕವಾಗ ಅಂದ್ಕೊತಿದ್ದೆ ಯಾವಾಗಲೂ. ಯಾಕಂತಂದರೆ ನನ್ನ ಕಸಿನ್ ಸಿಸ್ಟರ್ಸ್ ಎಲ್ಲನೂ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅವ್ರಿಗೆ ಹಬ್ಬ ಇರಲ್ವಲ್ಲ. ಸೊ ಅವಾಗೆಲ್ಲ ಅವ್ರು ಅನ್ನೋರು, ಅಯ್ಯೋ ನಮ್ಮ ಗಂಡನ ಮನೇಲಿ ಹಬ್ಬ ಇಲ್ಲ ನೋಡು, ಈ ದಾರ ಕಟ್ಕೊಳ್ಳೋಕ್ಕೆ ಆಗಲ್ಲ, ಏನಿದ್ರು ಅಮ್ಮ ಮನೇಲಿರೋವರೆಗೂ ಇದೆಲ್ಲ ಕಟ್ಕೊಳ್ಳೋಕ್ಕಾಗೋದು ಅಂತ. ಸೊ ನಾನು ಆವಾಗ ಅಂದ್ಕೊತಿದ್ದೆ, ಸೊ ನಾನು ಯಾರನ್ನೇ ಮದುವೆ ಆಗಲಿ ಅವ್ರಿಗೆ ಈ ದೀಪಾವಳಿ ಹಬ್ಬ ಅನ್ನೋದಿರಲಪ್ಪ, ಈ ದಾರ ಕಟ್ಕೊಳ್ಳೋ ಥರ ಇರಲಿ ಅಂತ ನಾನು ಗಟ್ಟಿಯಾಗಿ ಅಂದ್ಕೊಂಡಿದ್ದೆ ಅನಿಸುತ್ತೆ. ನನ್ನ ಹಸ್ಬೆಂಡ್ ಮನೆಯಲ್ಲೂ ಕೂಡ ನನಗೆ ಈ ಹಬ್ಬ ಇದೆ. ಸೊ ನನ್ನ ಇಡೀ ಫ್ಯಾಮ್ಲಿಲಿ ನನ್ನ ಸಿಸ್ಟರ್ಗೆ ಇದ್ದಿದ್ದು. ಸೊ ಇವಾಗ ಸಿಸ್ಟರ್ ಇಲ್ಲ, ನನ್ನ ಒಬ್ಬಳಿಗೇನೆ, ಅಂದರೆ ಎರಡೂ ಮನೆಯಲ್ಲೂ ಇರೋಂಥದ್ದು ಈ ಹಬ್ಬ. ಚಿಕ್ಕವಾಗಿಂದನೂ ಅಮ್ಮ ಮನೇಲಿ ಒಂಥರ ಆಚರಣೆ ಮಾಡ್ತಾರೆ, ಇಲ್ಲೊಂಥರ ಆಚರಣೆ ಮಾಡ್ತಾರೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ವಿಧವಾಗಿ ಆಚರಣೆ ಮಾಡ್ತಾರೆ. ಈ ನೋಮಲ್ಲೂ ಕೂಡ ತುಂಬ ಅಂದರೆ ತುಂಬ ಏನನ್ನೋದು ಸಿಸ್ಟಮ್ಸ್ ಇರುತ್ತೆ. ಅಂದರೆ ಒಬ್ಬೊಬ್ರದ್ದು ಒಂದೊಂದು ಇದು ಏನಪ್ಪ ಅನ್ನೋದು, ಅವ್ರವ್ರ ಮನೇಲಿ ಹೆಂಗೆ ಪಾರಂಪರ್ಯವಾಗಿ ಬಂದಿರ್ತಾರೋ ಅದೇ ರೀತಿಯಾಗಿ ಡಿಫ್ರೆಂಟ್ ಆಗಿರುತ್ತೆ. ಶಾಸ್ತ್ರ ಆಗಿರ್ಬೋದು, ಈ ನೋಮ್ ಆಗಿರ್ಬೋದು. ಕೆಲವರು ಬರೀ ದಾರಾನೇ ಕಟ್ಕೊತಾರೆ. ನಾವಾದರೆ ಬೆಳ್ಳಿ ಗೆಜ್ಜೆ, ಬೆಳ್ಳಿ ಕೊಳಪೆ ಬರುತ್ತೆ, ಅದನ್ನು ಕಟ್ಕೊತೀವಿ. ಅಮ್ಮನ ಮನೇಲಿ ಬರೀ ದಾರಾನೇ ಕಟ್ಕೊತಾರೆ. ಇನ್ನು ಕೆಲವರು ಚಿನ್ನದ ಕೊಳಪೆ, ಚಿನ್ನದ ಗೆಜ್ಜೆ ಕಟ್ಕೊತಾರೆ. ಮತ್ತು ಕೆಲವರು ಆ ದಾರದಲ್ಲೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ರೀತಿ. ಇನ್ನು ಸ್ಯಾರಿ ಅಂತೂ ನೋಡಿದ್ರಲ್ವ, ಇದು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಉಡಿಸಿದಂಥ ಸ್ಯಾರಿ, ನೇವಿ ಬ್ಲೂ ವಿತ್ ಸ್ಕೈ ಬ್ಲೂ ಕಲರ್. ತುಂಬ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ನು. ಸಿಂಪಲ್ಲಾಗಿ ನನ್ನ ಮೇಕಪ್ ಲುಕ್ ಗೊತ್ತಿದ್ದೆ ಅಲ್ವ ಸ್ನೇಹಿತರೆ. ಸಿಂಪಲ್ಲಾಗಿ ಅಲ್ಲಿ ರೆಡಿ ಆಗಿಬಿಟ್ಟು ಯಾವುದೋ ಒಂದು ಜ್ಯುವೆಲ್ಸ್ ಹಾಕ್ಕೊಂಡು ಲೇಟ್ ಆಗಿಬಿಟ್ಟಿತ್ತು. 12 ಗಂಟೆ ಆಗೋಗಿತ್ತು. ದೇವಸ್ಥಾನಕ್ಕೆ ಹೋಗೋಷ್ಟೊಳಗೆ 11:45 ಏನೋ ಆಗಿತ್ತು. ಬೇಗ ದೇವ್ರ ಪೂಜೆ ಎಲ್ಲ ಮುಗಿಸಿ, ಅದು ಮಿಷನ್ ಪೂಜೆ ಬೇರೆ ಇದೇ ಟೈಮಲ್ಲಿ ಇಟ್ಕೊಬಿಟ್ಟೆ. ದಸರಾದಲ್ಲಿ ಊರಿಗೆ ಹೋಗಬೇಕಿತ್ತು. ದಸರಾ ಫುಲ್ ಬ್ಯುಸಿ ಇದ್ದಿದ್ದರಿಂದ ಇದು ಮಾಡಿರಲಿಲ್ಲ. ನೆಕ್ಸ್ಟ್ ಇಯರ್ ಏನೇ ಆಗಲಿ ದಸರಾ ಹಬ್ಬದ ದಿವಸನೇ ಪೂಜೆ ಮಾಡ್ಕೊಬಿಡಬೇಕು.
ಹಾಗಾಗಿನೇ ಅದೇ ಹಬ್ಬದ ಬಗ್ಗೆ ಹೇಳ್ತಿದ್ನಲ್ವ, ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಆಚರಣೆ ಮಾಡ್ತಾರೆ. ಅವರವರ ಒಂದು ಅಂದರೆ ಪಬ್ತಿಗಳು ಅಂತಾರಲ್ವ, ಸೊ ಹಾಗೆ ಅವ್ರವ್ರ ಪಬ್ತಿ ಹೆಂಗಿರುತ್ತೋ ಹಂಗೆ ಮಾಡ್ಕೊಂಡು ಹೋಗ್ತಾರೆ. ಸೊ ನಮ್ಮ ಮನೇಲಿ ನನ್ನ ಅತ್ತೆ ಮನೇಲಿ ಹೇಗೆ ಮಾಡ್ತಾರೋ ಹಾಗೆ. ನಾನು ಹೆಂಗೆ ಅಂತಂದರೆ ಸ್ನೇಹಿತರೆ, ಯಾವುದೇ ಒಂದು ಇದಿರಲಿ, ಹಬ್ಬದ ಒಂದು ಆಚರಣೆ ನಾನು ನನ್ನ ಅತ್ತೆ ಮನೆಯಲ್ಲಿ ಹೇಗಿದೆಯೋ ಹಾಗೆ ಪಿನ್ ಟು ಪಿನ್ ಫಾಲೋ ಮಾಡ್ತೀನಿ. ಅಮ್ಮನ ಮನೆ ತಂದು ಇಲ್ಲಿ ಮಾಡಲ್ಲ, ಇಲ್ಲಿಂದ ತೊಗೊಂಡೋಗಿ ನಾನು ಅಮ್ಮನಿಗೆ ಹೇಳೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಅದು ಅವ್ರವರು ಹೇಗೆ ನಡ್ಕೊಬಂದಿರ್ತಾರೋ ಹಾಗೆ ಮಾಡ್ಕೊಂಡು ಹೋದ್ರೇ ಅದು ನಮಗೊಂದು ಅರ್ಥ ಅನ್ನೋದಿರುತ್ತೆ. ಸೊ ಹಾಗಾಗಿನೇ ನಾನು ಅತ್ತೆ ಮನೆಯದಂತೂ ಫುಲ್ ಆ್ಯಂಡ್ ಫುಲ್ ಟ್ರೆಡಿಷ್ನಲ್ಸ್ ಏನೆಲ್ಲ ಇದೆ, ಟ್ರೆಡಿಷ್ನಲ್ ಏನೆಲ್ಲ ಮಾಡಬೇಕು ಏನು ಎಲ್ಲನೂ ಪ್ರತಿಯೊಂದನ್ನು ಫಾಲೋ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ ಕೂಡ. ಅಂದರೆ ತುಂಬ ಜಾಮ್ ಜೂಮ್ ಅಂತಲ್ಲ, ನಮಗಿರೋದ್ರಲ್ಲಿ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ಕೋಬೇಕೋ ಅಷ್ಟಂತೂ ಮಾಡೇ ಮಾಡ್ತೀನಿ. ಸೊ ಇದಂತೂ ನನ್ನ ಮೇಕಪ್ ಲುಕ್ ಅಂತ ಹೇಳ್ಬೋದು. ಸಿಂಪಲ್ಲಾಗಿ ಜಡೆ ಹಾಕ್ಕೊಂಡು ಹೂವು ಎಲ್ಲ ಮಾಡ್ಕೊಂಡು ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡಿಕೊಂಡೆ. ಆ್ಯಕ್ಚುಲಿ ಹೇರ್ ತುಂಬ ಲಾಸ್ ಆಗಿರೋದ್ರಿಂದ ಚೌಲಿ ಎಲ್ಲ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಟೈಮ್ ಇರಲಿಲ್ಲ. ತೇಜುಗೂ ಹಾಕೋಣ ಅಂದ್ಕೊಂಡೆ, ಟೈಮ್ ಇರಲಿಲ್ಲ. ಸೊ ಇಬ್ಬರು ಅಂತೂ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ತುಂಬ ಲಕ್ಷಣವಾಗಿ ಕಾಣ್ತಿದೆ ಅಲ್ವಾ. ನನಗೆ ಕೆಲವೊಂದು ಸಲ ಅನಿಸುತ್ತೆ ನನ್ನ ಫೇಸ್ ಅಂತಂದರೆ ನಾನು ಇದು ಮಾಡ್ಕೊತಾ ಇದ್ದೀನಿ ಅಂತಲ್ಲ, ಸ್ಯಾರಿ ಲುಕ್ಕು ಹೆಣ್ಮಕ್ಳಿಗೆ ಅಲ್ವಾ. ನಾವು ರೆಡಿ ಆಗೋದು, ಆ ಸ್ಯಾರಿ ಹಾಕ್ಕೊಂಡಾಗ ವೈಬೇ ಬೇರೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಸ್ಯಾರಿ ಲುಕ್ಕು. ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಮಿಷನ್ಗೂ ಕೂಡ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ, ದೇವ್ರ ಮನೆಯಲ್ಲೂ ಕೂಡ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗಿ, ದೇವಸ್ಥಾನಕ್ಕೆ ಅದೇ ಹೇಳಿದ್ನಲ್ವ, ನೋಮ್ ಅನ್ನೋದು ಏನಿರುತ್ತೆ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ದಾರಗಳನ್ನ ತರ್ತೀನಿ. ಸೊ ಅದಕ್ಕೆ ಹಳೆ ಇದರಲ್ಲಿ ಹೀಗೆ ಏನು ತೆಗಿತೀವಿ ಕಟ್ಟಿಕೊಂಡಿರ್ತೀವಲ್ಲ ಅದನ್ನು ಹಂಗಂಗೆ ತೆಗೆದು ಇಟ್ಬಿಡ್ತೀವಿ. ಸೊ ಬರೋ ವರ್ಷ ಅಂದರೆ ಈಗ ವರ್ಷದ್ದಿರುತ್ತಲ್ವ, ಆ ದಾರಗಳಲ್ಲಿರೋಂಥ ಗೆಜ್ಜೆ ಕೊಳ್ಪೆನ ತೆಗೆದು ಹೊಸ ಇದಕ್ಕೆ ಹಾಕ್ಬಿಟ್ಟು ಹಳೇದನ್ನ ಎತ್ಕೊಂಡೋಗಿ ದೇವಸ್ಥಾನದಲ್ಲಿ ಕೊಟ್ಬಿಡ್ತೀವಿ. ನಮ್ಮ ಅಮ್ಮನವ್ರಿಗೆ ಅಂದರೆ ದೇವಸ್ಥಾನದಲ್ಲಿ ಲಕ್ಷ್ಮೀನ ಕೂರಿಸಿ ಲಕ್ಷ್ಮೀ ಅಮ್ಮನವ್ರ ಮುಂದೆನೇ ನಮಗೆ ನೋವು ಕೊಡೋದು. ಅಂದರೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ನೋವು ಕೊಡ್ತಾರೆ, ತಟ್ಟೆನ ಕೊಡ್ರೆ ಅಂದರೆ ಪೂಜೆ ಮಾಡಿಕೊಡ್ತಾರೆ ಅದನ್ನು. ಸೊ ಅದನ್ನು ತಂದು ನಾವು ಮನೇಲಿ ಕಟ್ಕೊಳ್ಳೋ ಅಂಥದ್ದು. ಸೊ ಹಾಗಾಗಿನೇ ದೇವಿಗೆ ಹಾರ ಅನ್ನೋದು ಇದು ಮಾಡಿದ್ದೆ. ಸೊ ತಟ್ಟೆಯಲ್ಲಿ ನೋಡಿ ಈ ಥರ ಎಲ್ಲನೂ ಕಜ್ಜಾಯ, ನೋಮ್ ದಾರ, ಪೂಜೆ ಸಾಮಾನು, ಬಾಗಿನ ಕೊಡೋ ಥರ ಅಮ್ಮನವ್ರಿಗೆ ಪ್ರತಿಯೊಂದೂ ಈ ಥರ ರೆಡಿ ಮಾಡ್ಕೊಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ಕೊಟ್ಟು ಬರೋದು ಅಷ್ಟೇ. ಇನ್ನು ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೂ ಕೂಡ ಎಲ್ಲನೂ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ, ನೋಡ್ತಾ ಇರ್ಬೋದು. ತುಂಬಾ ಅರ್ಜೆಂಟ್ ಅದರಲ್ಲೂ ಹಸ್ಬೆಂಡಿಗೆ ಬೇರೆ ಇವತ್ತೇ ಅವರು ಕೆಲಸ ಮಾಡೋವಂಥ ಕಂಪ್ನಿಯಲ್ಲೂ ಪೂಜೆ ಇತ್ತ. ನಾವೆಲ್ಲ ಪ್ರತಿ ವರ್ಷ ಜೊತೆಯಲ್ಲೇ ಹೋಗ್ತಿದ್ವಿ, ಈ ವರ್ಷ ಮಿಸ್ಸು. ನಾವು 3 ಜನನೇ ದೇವಸ್ಥಾನಕ್ಕೆ ಹೋಗಿ ನೋಮ್ಕೊಬಂದ್ವಿ. ಅವರು ನಾವು ಪೂಜೆ ಮಾಡಿ ಆದಮೇಲೆ ಬಂದರು, ಬೇಗ ಬಂದುಬಿಟ್ರು, ಒಂದು 12:30 ಏನೋ ಬಂದುಬಿಟ್ರು. ಆಮೇಲೆ ಎಲ್ಲರೂ ಅವ್ರು ಹೇಳಿದರು ನಾನು ಬಂದಮೇಲೆ ಕಟ್ಕೊಳ್ಳೋಣ ಅಂತ. ಯಾಕಂದ್ರೆ ಪ್ರತಿ ವರ್ಷ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ತುಂಬ ಕ್ಯೂಟಾಗಿ ಮಾಡ್ಕೊತೀವಿ ಸೆಲೆಬ್ರೇಷನ್ ಅಂದು. ಇರೋದು 4 ಜನ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು ಅಲ್ವಾ. ಯಾವಾಗಲೂ ಇದ್ದಿದ್ದೆ ಅವರು ಕೆಲ್ಸಕ್ಕೆ ಓಡಾಡೋದು, ನಂದು ಕೆಲಸ, ಮಕ್ಕಳು ಸ್ಕೂಲು, ಅದು ಇದು ಅಂತ. ಅಟ್ಲೀಸ್ಟ್ ಹಬ್ಬ ಹರಿದಿನಗಳಲ್ಲಿ ಮಕ್ಳಿಗೆ ಹೇಳ್ಕೊಡ್ಬೇಕು, ಈ ಥರ ಇರುತ್ತೆ, ಈ ಥರ ಗ್ಯಾದರ್ ಆಗಬೇಕು, ಈ ಥರ ಎಲ್ರಿಗೂ. ನಾನು ಪ್ರತಿ ವರ್ಷವೂ ಅಷ್ಟೇ ಯಾವ್ದು ಏನೇ ಇರಲಿ ಸ್ನೇಹಿತರೆ, ಮಕ್ಳ ಕೈಯಲ್ಲಂತೂ ಅವ್ರ ಅತ್ತೆದಿರ್ಗಾಗಿರ್ಬೋದು, ಚಿಕ್ಕಪ್ಪದಿರ್ಗಾಗಿರ್ಬೋದು, ಆ್ಯಂಡ್ ಮಾವಂದಿರ್ಗಾಗಿರ್ಬೋದು, ಆ್ಯಂಡ್ ನನ್ನ ಅಪ್ಪ ಅಮ್ಮನಿಗಾಗಿರ್ಬೋದು, ಅವ್ರ ಅಜ್ಜಿ ಅಂದರೆ ನಮ್ಮ ಅತ್ತೆಗಾಗಿರ್ಬೋದು, ಎಲ್ರಿಗೂ ಫೋನ್ ಮಾಡಿ ವಿಶ್ ಮಾಡಿಸ್ತೀನಿ, ಅವ್ರಿಗೆ ಹೇಳ್ತೀನಿ. ಈಗಿಂದ ಅದು ಈಗ ಹೋಗ್ತಾ ಹೆಂಗಾಗ್ಬಿಟ್ಟಿದೆ ಅಂದರೆ ನಾವು ಒಬ್ಬರ ಜೊತೆ ಮಾತಾಡ್ಕೊಳ್ಳೋದೇ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಅಂದರೆ ನಾನಂತಲ್ಲ, ಈಗಿರೋ ಜನ್ರೇಷನ್ಸೇ ಹಾಗೆ. ರಿಲೇಷನ್ ಅಂದರೆ ಏನು, ಸಂಬಂಧಗಳನ್ನ ಹೇಗೆ ಹಿಡ್ದಿಟ್ಕೋಬೇಕು ಅಥವಾ ಹೇಗಿರಬೇಕು ನಾವೇ ಗೊತ್ತಿಲ್ದಿರ ಕೆಲವೊಂದು ಸಲ ತಪ್ಪುಗಳು ಮಾಡಿಬಿಡ್ತೀವಿ. ಅಂಥದ್ರಲ್ಲಿ ಚಿಕ್ಕ ಮಕ್ಕಳು ಯಾವ ಲೆಕ್ಕ ಅಲ್ವಾ. ಆದರೂ ಕೂಡ ನಾನು ಏನು ಹೇಳ್ತೀನಿ ಅಂತಂದರೆ, ಮಕ್ಳಿಗೆ ಇವಾಗಿಂದ ಪ್ರತಿಯೊಂದು ಸಣ್ಣ ಪುಟ್ಟ ಎಲ್ಲಾದರೂ ಹೋದಾಗ ಚೆನ್ನಾಗಿದ್ದೀರಾ, ಊಟ ಮಾಡಿದ್ರಾ, ಅಥವಾ ನಮ್ಮ ಮನೆಗೆ ಬಂದಾಗ ಚೆನ್ನಾಗಿದ್ದೀರಾ, ಕಾಫಿ ಟೀ ಕುಡಿತೀರಾ, ನೀರು ಕುಡಿತೀರಾ, ಈ ಥರ ಸಣ್ಣ ಪುಟ್ಟ ಮನೆಗೆ ಬಂದಾಗೆಲ್ಲನೂ ಇದು ಮಾಡೋದು. ಇನ್ನು ತೇಜುಮ್ಮನ ಅಂತೂ ಈ ಥರ ರೆಡಿ ಮಾಡಿದ್ದೆ, ಸೂಪರಾಗಿ ಕಾಣ್ತಾ ಇದ್ಲು. ಡ್ರೆಸ್ ಅಂತೂ ಸಖತ್ತಾಗಿತ್ತು, ತುಂಬ ಕಾಂಪ್ಲಿಮೆಂಟ್ಸೇ ಬಂತು, ಚೆನ್ನಾಗಿದೆ ಅಂತ. ಅವಳಿಗಂತೂ ತುಂಬ ಇಷ್ಟ ಆಯಿತು. ಅವಳಂತೂ ಹೊಲ್ದುಬಿಟ್ರೆ ಬಿಚ್ಚೋದೇ ಇಲ್ಲ, ಚೆನ್ನಾಗಿದೆ ಅಂತ ಹಾಕ್ಕೊತಾನೆ ಇರ್ತಾಳೆ. ಸೊ ಹಾಗಾಗಿ ಅವಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೇ ಹೇಳ್ತಿದ್ನಲ್ವ, ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕಾಗಿರ್ಬೋದು, ದೀಪಾವಳಿ ಹಬ್ಬಕ್ಕಾಗಿರ್ಬೋದು, ಅಥವಾ ಯಾರ್ದಾದ್ರೂ ಬರ್ತ್ಡೇಸ್ ಇದ್ದರೆ ಫೋನ್ ಮಾಡಿ ವಿಶ್ ಮಾಡಿಸ್ತೀನಿ.
ಅವ್ರಿಗದೊಂದು ಖುಷಿ ಇರುತ್ತೆ ನೋಡು, ಮಕ್ಳು ಎಷ್ಟು ಖುಷಿಯಿಂದ ನಮಗೆ ವಿಶ್ ಮಾಡಿದ್ರು ಅಂತ. ಅವ್ರ ಅತ್ತೆದೀರು ಆಗಿರ್ಬೋದು, ಅವ್ರ ಅಜ್ಜಿ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ನನ್ನ ತಮ್ಮ, ಈವನ್ ನನ್ನ ತಮ್ಮ ಆಗಿರ್ಬೋದು, ಫುಲ್ ಖುಷಿ ಆಗ್ತಾರೆ. ಸೊ ಹಾಗೆ ಮಕ್ಕಳ ಕೈಯಲ್ಲಿ ನಾವು ಅದನ್ನು ಮಾಡಿಸೋದ್ರಿಂದ ತುಂಬಾ ಬಾಂಡಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಇನ್ನು ನಾವು ದೇವಸ್ಥಾನಕ್ಕಂತೂ ಹೊರಟಿದ್ದೀವಿ ಸ್ನೇಹಿತರೆ, ನಾನು ಮಕ್ಕಳು ಹೋಗಿ ದೇವಸ್ಥಾನದಿಂದ ಬಂದು ನೋಡಿ, ನಾವು ಹೀಗೆ ವರ್ಷವೂ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ತಕ್ಷಣ 4 ಜನನು, ಫಸ್ಟ್ ನಾನು ಹಸ್ಬೆಂಡ್ಗೆ ಕಟ್ತೀನಿ ದಾರ, ಆಮೇಲೆ ಅವ್ರು ನನಗೆ ಕಟ್ತಾರೆ, ನಾವಿಬ್ಬರು ಸೇರ್ಕೊಂಡು ನಮ್ಮ ಇಬ್ಬರು ಮಕ್ಳಿಗೂ ಕಟ್ತೀವಿ ದಾರಾನ. ಅದನ್ನು ನೀವು 1 ದಿನ ಇಟ್ಕೋಬೋದು, ಅಂದರೆ ನಾವು 1 ದಿನ ಇಟ್ಕೊಂಡು ತೆಗ್ದಾಕ್ಬಿಡ್ಬೋದು, 3 ದಿನ ಇಟ್ಕೊಂಡು ತೆಗ್ದಾಕ್ಬಿಡ್ಬೋದು, 5 ದಿನ ಇಟ್ಕೊಂಡು ತೆಗ್ದಾಕ್ಬಿಡ್ಬೋದು, ನಮ್ಮ ಇಷ್ಟ. ಅಂದರೆ ಮಕ್ಕಳು ಕಳ್ದಾಕ್ಬಿಡ್ತಾರೆ, ಅದನ್ನು ಕಲಿಬಾರ್ದು. ಸೊ ಹಾಗಾಗಿ ಕಳ್ದಾಕ್ಬಿಡ್ತಾರೆ ಅಂತ ನಾವು ಇವತ್ತು ಕಟ್ಕೊಂಡು ನಾಳೆಗೇ ಬಿಚ್ಚಿಬಿಡ್ತೀವಿ. ಆ ಥರ 1 ಡೇ ಇಟ್ಕೊಂಡಂಗೆ, ಒಂದು 24 ಅವರ್ಸ್ ಇಟ್ಕೊಂಡಂಗೆ ಲೆಕ್ಕದಲ್ಲಿ 1 ಡೇ ಒಳಗಡೆ ತೆಗ್ದಾಕ್ಬಿಡ್ತೀವಿ. ಆಮೇಲೆ ಮಾರನೇ ದಿನದಿಂದ ಇನ್ನು ಮಾಮೂಲಿ ಸ್ನೇಹಿತರೆ, ಕೆಲವ್ರು 3 ದಿನ ಇಟ್ಕೊತಾರೆ, 5 ದಿನ ಇಟ್ಕೊತಾರೆ. ಆ ಥರ ಇಟ್ಕೊಂಡಾಗ ನಾನ್ ವೆಜ್ಜು ಅದು ಇದು ತಿನ್ನಬಾರ್ದು. ದಾರ ತೆಗ್ದಾದ್ಮೇಲೆ ಪರವಾಗಿಲ್ಲ, ತಿನ್ಬೋದು, ನೋ ಪ್ರಾಬ್ಲಮ್. ಸೊ ಆ ಥರ ಇರುತ್ತೆ. ಅದೇ ಹೇಳ್ತಿದ್ನಲ್ವ, ಮಕ್ಕಳ ಕೈಯಲ್ಲಿ ಪ್ರತಿಯೊಂದನ್ನು ಹಬ್ಬ ಹೇಗೆ ಆಚರಣೆ ಮಾಡ್ತೀವಿ, ನಾವು ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಪ್ರತಿಯೊಂದು ಇವಾಗಿಂದ ನಮ್ಮ ಒಂದು ಕಲ್ಚರ್ನ ಕಳಿಸ್ಕೊಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇರ್ತೀನಿ. ನಾನು ಅವ್ರಿಗೂ ಅಷ್ಟೇ ಪ್ರತಿಯೊಂದು ಹೇಳ್ತೀನಿ, ಹಿಂಗೆ ಮಾಡಬೇಕು, ಹಿಂಗೆ ಇರಬೇಕು ಅಂತ. ನಾವು ಯಾವಾಗಲೂ ನಾನು ಹೇಳೋದು, ಸುಮಾರು ಜನ ನೋಡ್ತೀನಿ, ಯಾವಾಗ ನೋಡು ಕೆಲಸ, ಒಂದು ಹಬ್ಬ ಹರಿದಿನ ಅವ್ರಿಗೇನಿದೆಯೋ ಅದನ್ನು ಆಚರಣೆ ಮಾಡ್ಕೊಳ್ಳಲ್ಲ. ಯಾವಾಗಲೂ ನಾವು ದುಡ್ಡಿನಿಂದೆ ಓಡ್ತಾ ಇದ್ದರೆ ದುಡ್ಡು ಬರ್ಬೋದು, ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ ಸ್ನೇಹಿತರೆ, ಬಟ್ ದೇವ್ರನ್ನ ನಾವು ಇದು ಮಾಡಬಾರ್ದು. ಸೊ ಜನರನ್ನ ನಂಬೋದಕ್ಕಿಂತ ದೇವ್ರು ನಂಬಿದ್ರೆ ಒಂದಲ್ಲ ಒಂದಿನ ತದಾಸ್ತು ಅಂತ ನಮಗೆ ಏನಾದರೂ ಒಂದು ಕೊಡ್ತಾನೆ ಅಲ್ವಾ. ಸೊ ಹಾಗಾಗಿ ನಮ್ಮ ಮನೆಗಳಲ್ಲಿ ಬಂದಿರೋಂಥ ಹಬ್ಬಗಳ ಆಚರಣೆಗಳಾಗಿರ್ಬೋದು, ಸೊ ಅದನ್ನು ಮಿಸ್ ಮಾಡ್ದಿರ ಮಕ್ಳಿಗೂ ಕೂಡ ತಿಳಿಸ್ಕೊಡ್ಬೇಕು, ಈ ಥರ ಅಂತ. ಬಟ್ ಅದರಲ್ಲಿ ನನ್ನ ಮಕ್ಕಳಿಬ್ಬರು ಅಷ್ಟೇ ತುಂಬ ಇಂಟ್ರೆಸ್ಟು ತೋರಿಸಿ, ಈಗ ಸದ್ಯಕ್ಕಂತೂ ತೋರಿಸ್ತಿದ್ದಾರೆ, ಮುಂದಕ್ಕೆ ಹೇಗೋ ಏನೋ ಗೊತ್ತಿಲ್ಲ, ಬಟ್ ಮಕ್ಕಳಂತೂ ತುಂಬ ಇಂಟ್ರೆಸ್ಟಿಂದ ಮಾಡ್ತಾರೆ. ಈ ಹಬ್ಬಕ್ಕೆ ಇದಿದೆ, ಸೊ ಹಿಂಗೆ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದನ್ನು ಇದು ಮಾಡ್ತಾರೆ. ಅದರಲ್ಲಿ ಮೋಹಿತ್ ಸಪೋರ್ಟ್ ಅಂತೂ ಇದ್ದಿದೆ. ನನಗೂ ಕೂಡ ನಿನ್ನೆ ಸಿಕ್ಕಾಪಟ್ಟೆ ಕೆಲಸ, ನಿದ್ದೆನೇ ಇರಲಿಲ್ಲ. ಸೊ ಇವಾಗೂ ಕೂಡ ಪಟಾಕಿ ಸೌಂಡು ಹೊಡಿತಾನೇ ಇದ್ರು 3 ಡೇಸಿಂದ. ಅದಕ್ಕೆ ನಾನು ಯಾವುದು ವ್ಲಾಗ್ ಮಾಡಿಲ್ಲ ಸ್ನೇಹಿತರೆ. ಸೊ ಹಾಗಾಗಿನೇ ಈ ಥರ ನೋಡಿ, ನಾವಿಬ್ಬರು ಕಟ್ಕೊಂಡ್ವಾ, ಅದಾದಮೇಲೆ ಮಕ್ಳಿಗೆ ಕಟ್ತಾ ಇದ್ದೀವಿ. ಸೊ ಮಕ್ಕಳು ಕೂಡ ತುಂಬ ಇಂಟ್ರೆಸ್ಟಾಗಿ ಇದು ಮಾಡ್ತಾರೆ ಸ್ನೇಹಿತರೆ, ಎಲ್ಲ ಹಬ್ಬದಲ್ಲೂ ಅಷ್ಟೇ. ತೇಜುಗಿನ್ನೂ ಅಷ್ಟು ಗೊತ್ತಾಗಲ್ಲ, ಆಟ ಅಂತ ಇರ್ತಾಳೆ, ಬಟ್ ಮೋಹಿತ್ ಅಂತೂ ಸಿಕ್ಕಾಪಟ್ಟೆ ಇದು ಮಾಡ್ತಾನೆ. ಸೊ ಇವತ್ತು ಹಬ್ಬದ ಇದೇ ಇರುತ್ತೆ ಸ್ನೇಹಿತರೆ, ಯಾರು ಬೈಕೋಬೇಡಿ, ನಾನು ಬರೀ ಇದೇ ಹೇಳ್ತಾ ಇದ್ದೀನಿ ಅಂತ. ಇನ್ನು ನಾಳೆಯಿಂದ ನನ್ನ ಡಯಟ್ ಅಂತೂ ಶುರು. ಆ್ಯಂಡ್ ಇದೇ ವೀಕಲ್ಲಿ, ಈ ವೀಕು ಕೂಡ ಹಾಗೆ ಹೀಗೆ ಆಗ್ಬೋದು. ಯಾಕೆ ಅಂತಂದರೆ, ನಾನು ಯಾವಾಗಲೂ ವರ್ಷ ನಮ್ಮ ನಾದಿನಿಯವ್ರಿಗೆ ಅರಿಶಿನ ಕುಂಕುಮ ಕೊಡೋಕೆ ಹೋಗ್ತೀನಿ. ದೀಪಾವಳಿ ಹಬ್ಬ ಮುಗಿದ ನಂತರನೇ ಹೋಗಿ ಕೊಟ್ಟು ಬರ್ತೀನಿ. ಸೊ ಮಂಡೇ ಅಂದರೆ ಸಾಟರ್ಡೆ, ಸಂಡೇ, ಮಂಡೇ 3 ದಿನ ಹೋಗಿ ಬರಬೇಕು ಅಂದ್ಕೊಂಡಿದ್ದೀನಿ. ಅಷ್ಟರೊಳಗಡೆ ಆ ದಿನಗಳಲ್ಲಿ ಏನಾದರೂ ಡಯಟ್ ಮಿಸ್ ಆಗ್ಬೋದು. ಆದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವ್ಲಾಗ್ ಆದರೂ ಏನಾದರೂ ನೋಡೋಣ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟು ಆದಮೇಲೆ ಅಂತೂ ಪರ್ಫೆಕ್ಟಾಗಿ ಡಯಟ್ ಅಂತೂ ಆಗುತ್ತೆ. ಅಷ್ಟರೊಳಗಡೆ ನಾಳೆಯಿಂದನೇ ಸಾಧ್ಯ ಆದಷ್ಟು ಸ್ವಲ್ಪ ಪ್ರಿಪೇರ್ ಆಗಿ ಸ್ವಲ್ಪ ಮಾಡ್ಕೊಂಡು ಹೋಗೋಣ ಅಂತ. ವೆಯ್ಟ್ ಅಂತೂ ಸಿಕ್ಕಾಪಡೆ ಜಾಸ್ತಿ ಆಗಿಬಿಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ನಮ್ಮ ಮನೆಯವ್ರಿಗೆ ದೀಪಾವಳಿ ಸ್ವೀಟು ಒಂದು 3-4 ಬಾಕ್ಸು ನಮ್ಮ ನಾದಿನಿಯವರು ಅವರು ಇವರು ಎಲ್ಲ ತಂದುಕೊಟ್ಟಿದ್ದಾರೆ. ಚೆನ್ನಾಗಿ ತಿಂದಿದ್ದೀನಿ ಸ್ವೀಟ್ಸ್ ಎಲ್ಲನೂ. ಸ್ವೀಟ್ಸ್ ತಿಂದರೆ ಆಟೋಮೆಟಿಕ್ಲಿ ವೆಯ್ಟ್ ಗೈನ್ ಆಗೋದಂತೂ ಕನ್ಫರ್ಮ್. ಬಟ್ ಎಷ್ಟಿರ್ತೀನೋ ಏನೋ ಗೊತ್ತಿಲ್ಲ. ನಾಳೆಯಿಂದ ಯಥಾ ಪ್ರಕಾರ ನಮ್ಮ ನಾರ್ಮಲ್ ಡಯಟ್ ಅಂತೂ ಮಾಡ್ಕೊಂಡು ಹೋಗಲೇಬೇಕು. ನಾನು ಅದೇ ಹೇಳ್ತಾ ಇರ್ತೀನಿ, ಯಾವಾಗ್ಲೂ ಹೇಳಿದ್ದನ್ನೇ ಹೇಳ್ತಾರೆ ಅಂತ ಅನ್ಬಹುದು. ಮಾಡ್ತಾ ಹೋಗೋಣ ಸ್ನೇಹಿತರೆ. ನಾನಂತೂ ಆಲ್ಮೋಸ್ಟ್ ಒಂದು 70% ಅಂತೂ ಅದರಿಂದ ಆಚೆ ಬಂದಿದ್ದೀನಿ. ಅಂದರೆ ಸ್ವಲ್ಪ ನನಗಿದ್ದಂತಹ ಒಂದು ಮನೋಭಾವ ಏನಿತ್ತು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸ್ವಲ್ಪ. ಇನ್ನು ಅದಕ್ಕೆ ಬಿಟ್ಟರೆ
ಇನ್ನು ಸ್ಟ್ರಿಕ್ಟಾಗಂತೂ ಡಯಟ್ ಫಾಲೋ ಮಾಡೋಕ್ಕೆ ಹೋಗಬೇಕು. ಸುಮಾರು ಏನಾಗಿತ್ತಿದ್ದೀನಿ ಅಂತಲೂ ಗೊತ್ತಿಲ್ಲ ಸ್ನೇಹಿತರೆ. ಸುಮಾರು ಕಲಿಯೋದಿದೆ, ಸುಮಾರು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿದೆ. ಮತ್ತೆ ಸ್ಟಾರ್ಟ್ ಮಾಡಬೇಕು. ನಿಜ ನಿಮಗೆ ನಾನು ಅಡ್ವೈಸ್ ಕೊಟ್ಟಷ್ಟು ಅಂತೂ ನಾನು ಕಲ್ತಿಲ್ಲ ಜೀವನದಲ್ಲಿ. ಒಂದಿನ ಹೇಳ್ತೀನಿ ನಾನು ಹೇಗೆ, ನನ್ನ ಒಂದು ಕ್ಯಾರೆಕ್ಟ್ರ್ ಹೆಂಗೆ ಅಂತ. ಹಂಗಂತ ಕೆಟ್ಟದ್ದಲ್ಲ, ಕೆಲವೊಂದು ಒಂದು ಇದೇ ಇಲ್ಲ, ಒಂದು ಗೋಲ್ ಇಲ್ಲ, ಹಿಂಗೆ ಮಾಡಬೇಕು, ಇದೇ ಥರ ಮಾಡಬೇಕು ಅಂತ. ಏನೋ ಒಂಥರ ಸುಖಜೀವಿ ಥರ ಇದ್ದೀನಿ. ಕಷ್ಟಪಟ್ಟು ಮುಂದಕ್ಕೆ ಹೋಗೋಣ ಅನ್ನೋವಂಥದ್ದೇ ಮೈಂಡಲ್ಲಿ ಬರ್ತಾ ಇಲ್ಲ. ಹಸ್ಬೆಂಡ್ ಅಂತೂ ಯಾವಾಗಲೂ ಬೈತಾ ಇರ್ತಾರೆ, ಸ್ವಲ್ಪ ನೀನು ಇವಾಗ ಥಿಂಕ್ ಮಾಡು, ನಿನಗೋಸ್ಕರ ನೀನು ಇದು ಮಾಡ್ಕೊ, ಮಕ್ಕಳಿಗೋಸ್ಕರ ಸ್ವಲ್ಪ ಯೋಚನೆ ಮಾಡು ಅಂತ. ಯಾಕಂತಂದರೆ ಸೋಮಾರಿತನದಿಂದ ಒಲಿಯೋದೆಲ್ಲ ಅಷ್ಟಕ್ಕಷ್ಟೇ ಸ್ನೇಹಿತರೆ, ಪ್ರಾಮಿಸು. ಇದ್ರ ಬಗ್ಗೆ ಇನ್ನೊಂದು ಸಲ ಹೇಳ್ತೀನಿ, ಓಕೆನಾ. ಇನ್ನು ಇವತ್ತು ಹಬ್ಬದ ಊಟ ಏನು ಮಾಡಿದ್ದೆ ಅಂತಂದರೆ, ನೈಟೇ ಕಜ್ಜಾಯ ಮಾಡಿದ್ನಲ್ವ, ಅನ್ನ ಸಾಂಬಾರು, ತರಕಾರಿ ಸಾಂಬಾರು ಮಾಡಿದ್ದೆ. ಅದಾದಮೇಲೆ ಹೆಸ್ರು ಕಾಳು, ಮೊಳಕೆ ಕಾಳಿತ್ತು, ಅದನ್ನು ಪಲ್ಯ ಮಾಡಿದ್ದೆ, ವಡೆ ಮಾಡಿದ್ದೆ ಸ್ನೇಹಿತರೆ. ಇಷ್ಟೇ ಸಿಂಪಲ್ಲಾಗಿ. ಅದನ್ನು ತಿನ್ನೋಕ್ಕೆ ಅಂತ. ಯಾಕಂದರೆ ಸ್ವೀಟು, ಕಡಲೆಪುರಿ, ಕಜ್ಜಾಯ, ಅದ್ರ ಮಧ್ಯದಲ್ಲಿ ಇದು ತಿನ್ನೋಕ್ಕೆ ಇದಾಗುತ್ತೆ. ಸ್ವಲ್ಪ ವಡೆ ಹಿಟ್ಟು ಕೂಡ ಎತ್ತಿಟ್ಬಿಟ್ಟಿದ್ದೀನಿ, ನಾಳೆ ಮಾಡ್ಕೊಳ್ಳೋಣ ಅಂತ. ಇಷ್ಟೇ ಸ್ನೇಹಿತರೆ. ಅದಾದಮೇಲೆ ಸಾಯಂಕಾಲ ಮನೆಯಲ್ಲೆಲ್ಲ ದೀಪಗಳು ಹಚ್ಚಿ ಸ್ವಲ್ಪ ಪಟಾಕಿ ಎಲ್ಲ ಹೊಡೆದು ನಮ್ಮ ದೀಪಾವಳಿ ಸೆಲೆಬ್ರೇಷನ್ ಅಂತೂ ಆಯಿತು. ಸಿಂಪಲ್ಲಾಗಿ ಕ್ಯೂಟಾಗಿ ನಮ್ಮ ಮನೆಯಲ್ಲಂತೂ ದೀಪಾವಳಿ ಹಬ್ಬ ಆಚರಣೆ ಮಾಡ್ಕೊಂಡ್ವಿ. ಮತ್ತೊಮ್ಮೆ ಮಗದೊಮ್ಮೆ ನನ್ನ ಪ್ರೀತಿಯ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನನ್ನ ಪರವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ತುಂಬ ಹುಷಾರಾಗಿ ಇರ್ತೀರಾ ಅಂದ್ಕೊಂಡಿದ್ದೀನಿ. ನಾನು ಮೊನ್ನೆ ವ್ಲಾಗಲ್ಲೇ ಹೇಳಿದೆ ಸೇಫಾಗಿರಿ ಅಂತ. ನಾನೇ ಒಂಚೂರು ತಲೆ ಹತ್ರ ಒಂಚೂರು ಗಾಯ ಅಂತಲ್ಲ, ಚೂರು ಕಿಡಿ ಬಿಟ್ಬಿಟ್ಟು ಹುಷಾರಾಗಿ ಇರಬೇಕು. ಬಟ್ ಆದರೂ ಆಸೆ ಬಿಡೋಕ್ಕಾಗಲ್ಲ, ಮಕ್ಕಳ ಜೊತೆ ಒಂಚೂರು ಪಟಾಕಿ ಹೊಡಿಲೇಬೇಕು ಅಂತ. ಸೊ ಇನ್ನು ಯಥಾ ಪ್ರಕಾರ ನನ್ನ ನಾಳೆ ಡೈಲಿ ರೋಟೀನು ಡಯಟು ಎರಡೂ ಬರುತ್ತೆ ಸ್ನೇಹಿತರೆ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಇನ್ಮೇಲೆ ಸ್ವಲ್ಪ ಕಷ್ಟಪಟ್ಟು ಸಣ್ಣ ಆಗಬೇಕು. ಹಾಗೆ ಆಗ್ತೀನಿ ಅನ್ನೋ ಹೋಪ್ ಇದೆ. ಹೋಪ್ ಕಳ್ಕೊಳ್ಳಲ್ಲ, ಮಾಡ್ತಾ ಹೋಗೋಣ ಅಲ್ವಾ. ಹಂಗಂತ ಗುರಿ ತಲುಪ್ದಿರ ಅಲ್ಲೇ ಕೂತ್ಕೋಬಾರ್ದು. ಸ್ವಲ್ಪ ಆಮೇವಾಕಿಂದ ಸ್ವಲ್ಪ ಮೊಲವಾಕ್ವರೆಗೂ ಹೋಗಬೇಕು. ಸ್ವಲ್ಪ ಮುಂದಕ್ಕೆ ಫಾಸ್ಟಾಗಿ ಓಡೋಣ, ಆಗುತ್ತೆ. ಇದಾಗಿತ್ತು ಇವತ್ತಿನ ಫುಲ್ ಡೇ ವ್ಲಾಗ್. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.